ಎಜುಕೇಶನ್ ಕೆಮಿಸ್ಟ್ರಿ. ನಾನು ಕೆಮಿಸ್ಟ್ರಿ ಅಂದ್ರೆ ಇವ್ರು ಜಗಾಡಿದಾಗ ಅವ್ರು ಹೆಂಗ್ ಸೇರಿಸ್ಬೇಕು ಅಂತ ಹೇಳ್ತೀನಿ. ಬಟ್ ಇದು ಸಮಸ್ಯೆ ಪರಿಹಾರ ಮಾಡೋದು ಈಗ ಹೆಲ್ಪ್ ಬೇಕಂದ್ರೆ ದುಡ್ಡು ಕೊಟ್ಬಿಡ್ತೀನಿ, ಸಹಾಯ ಮಾಡ್ತೀನಿ. ಎಷ್ಟಾಗುತ್ತೆ ಅಂತ ಅಷ್ಟು ಮಾಡ್ತೀನಿ ಅಂತ ಬೇರೆ ಗೊತ್ತಾಗಲ್ಲ. ಬಟ್ ನಮ್ಗೆ ಅದು ಜ್ಞಾನವೂ ಇಲ್ಲ. ನಾನು ಫಸ್ಟ್ ಹೇಳ್ಬಿಟ್ಟಿದ್ದೀನಿ, ಬಟ್ ತಿಳ್ತಿದ್ರೆ ರಿಪೀಟ್ ಆಗಲ್ಲ. ಇದೀಗ ಇಂಟ್ರೆಸ್ಟ್ ಯಾಕಂದ್ರೆ ಇಂಥವ್ರು ಫ್ಯಾಮಿಲಿಗೆ ಬಂದಿದೆ. ಸೊ ಅದರಿಂದ ಒಬ್ಬ ಗಂಡನಾಗಿ ನನಗೂ ಆಸೆ ಇದೆ, ಇಂಥವ್ರು ಒಂದು MP ಆಗಲಿ ಇಲ್ಲ MLA ಆಗಲಿ ಒಂದು ಆಸೆ ಇದೆ. ಯಾಕಂದ್ರೆ ಹೆಂಡತಿ ಹಂಗಾದಾಗ ಏನಂತಂದ್ರೆ ಒಂದು ಮೋಟಿವೇಶನ್ ಟು ಅದರ್ ವುಮೆನ್ಸ್. ಏನೇನು ವುಮೆನ್ಸ್ ಇದ್ರೆ ಅವರೆಲ್ಲ ಒಂದು ಮೋಟಿವೇಶನ್ ಆಗುತ್ತೆ. ಮೋಟಿವೇಶನ್ ಬಂದ್ಬಿಟ್ಟು ಸುಮ್ಮನೆ ನಾವು ಸೆಲೆಬ್ರಿಟಿ ಅಂತ ಕೊಡೋದಿಲ್ಲ. ನಾರ್ಮಲಿ ಜಸ್ಟ್ ಈಗ ಹೊರಗಡೆ ಬಂದಾಗ ಸೆಲೆಬ್ರಿಟಿ ಇದಕ್ಕೆ ಬರೋದೇ ಇಲ್ಲ. ಫಂಕ್ಷನ್ ಬರ್ಬೇಕಾದ್ರೆ ನಾವು ಸ್ಟೇಜ್ ಇರಲೇಬೇಕು ಅನ್ನೋ ಒಂದು ಇದು ಬರೋದು. ನಾ ಹೇಳಿದ ಬಾ ಅಂತ ಹೇಳಿದ್ರೆ ಬೇಡ, ಸುಮ್ಮನೆ ಬರ್ಬಾರ್ದು. ಯಾಕಂದ್ರೆ ಸ್ಟೇಜ್ ಏನಾಗಿರ್ತಂದ್ರೆ ಆ ಜನ ಹಾಕಿರ್ತಾರೆ ಬೇಕಂದ್ರೆ ಇನ್ನೊಂದು ಚೇರ್ ಅವ್ರಿಗೆ ಇಷ್ಟ ಇಲ್ಲ. ಅವೆಲ್ಲ ಭಾಳ ಕಾಮ್ ಆಗಿ ಆರಾಮ ಮಾಡ್ತಾರೆ. ಅವ್ರು ಮಾಡೋ ಒಂದು ಪೊಲೈಟ್ನೆಸ್ ಇದೆಯಲ್ಲ, ಒಂದು ಸಿನ್ಸಿಯಾರಿಟಿ ಇದೆಲ್ಲ, ಅದು ಬೇಕು. ಅದಕ್ಕೆ ನೀವು ಬಂದ್ಬಿಟ್ಟು ಅವ್ರಿಗೆ ರಾಜಕೀಯ ಬಗ್ಗೆ ಜ್ಞಾನ ಬೇಕಾಗಿಲ್ಲ, ಅದು ಬೇಕಾಗಿಲ್ಲ. ಯಾರೋ ಸ್ನೇಹಿತರು ಕೇಳಿದ್ರು ಹೇಳಿದ್ರಿ ಬರ್ತಾರೆ ಎಲ್ಲಕ್ಕೂ ಪ್ರಚಾರ ಬೇಕಂದ್ರೆ ಏನದು ಇಟ್ಸ್ ನಾಟ್ ಡನ್. ಮನ್ಸಿಗೆ ಅರ್ಥ ಆದ್ರೆ ಸಾಕು, ಜನಕ್ಕೆ ಗೊತ್ತಾದ್ರೆ ಇವ್ರು ಬರ್ತಾರೆ ಕಡೆ ಅಂತ ಅವ್ರಿಗೆ ಅರ್ಥ ಬೇಕೇ ಹೋಗುತ್ತೆ. ಪ್ರಚಾರ ತಗೊಂಡು ಏನ್ ಮಾಡ್ಬೇಕಾಗಿದೆ? ಪ್ರಚಾರ ಲೇಟ್ ಅಂತ, ಅದು ಪ್ರಚಾರ ಲೇಟ್ ಅಂತ ಆಗುತ್ತೆ. ಯಾತಿಗೆ ಬಂದಿದ್ರೆ ಏನಕ್ಕೆ ಬಂದಿದ್ರೆ ಪ್ರಚಾರ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.